ಸಿದ್ಧಂ ಅಹಂ ವಂದೇ ಸಿದ್ಧಾರೂಢೇಶ್ವರಂ. ಸಿದ್ಧಾರೂಢರ ಶ್ರೀಚರಣಗಳಿಗೆ ನಮಿಸಿ, ಗುರುನಾಥಾರೂಢರ ಶ್ರೀಪಾದಕ್ಕೂ ಶತಶಿರವಾಗಿ, ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರ ಶ್ರೀಚರಣಕ್ಕೂ ನಮಿಸಿ, ಬ್ರಹ್ಮ ವೇದಿಕೆ ಮೇಲೆ ಬಸವಾನಂದ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ಶ್ರೀಪಾದಗಳಿಗೆ ಶತಶಿರವಾಗಿ ಶಿವಸ್ವರೂಪಿಗಳೇ ಆದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ಆತ್ಮೀಯ ಸಮಯ ಏರ್ಲಿ ನಿಜಗುಣ ಒಂದು ಪದ್ಯ. ಅನುಪಮಾಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅನ್ನುವ ಈ ಒಂದು ಚರಣವನ್ನು ಆಧಾರಭೂತವಾಗಿ ಬಹು ಸುಂದರವಾಗಿ ಹೇಳ್ತಾ ಬಂದಿದ್ದಾರೆ. ಭಕ್ತಿ ಹೇಗಿರಬೇಕು? ಅನುಪಮ ಅಂದ್ರೆ ಉಪಮಾ ಕೊಡಲಿಕ್ಕೆ ಬಾರದಂತಿರಬೇಕು. ಅಚಲ ಅಂತಂದ್ರೆ ಅದು ಒಂದರಲ್ಲೇ ನಿಷ್ಠ ಇರಬೇಕು. ಆ ಭಾವದಿಂದ ಇವ ಕೂಡಿರಬೇಕು. ಇದಕ್ಕೆ ಭಕ್ತಿ ಅನ್ನಬೇಕಂತ ಹೇಳಿದ್ರು. ಇಲ್ಲಿ ಅನುಪಮ ಅಂತಂದ್ರೆ ಉಪಮಾ ಕೊಡಲಿಕ್ಕೆ ಬಾರದಂಥದ್ದು, ಇನ್ನೊಂದು ಅಂಥದ್ದು ಇರಬಾರ್ದಂತ ಅರ್ಥ. ಯಾಕೆ ಉಪಮಾ ಕೊಡ್ಬೇಕಾದ್ರೆ ಹೇಳ್ಬೇಕು. ಈ ರೀತಿ ಭಕ್ತಿ ಮಾಡಿದವ ಗೋರಾ ಕುಂಬಾರ. ಮಹಾರಾಷ್ಟ್ರದಲ್ಲಿ ಗೋರಾ ಕುಂಬಾರ ಅಂತ ಹೋಗ್ಯಾನ. ಅದಕ್ಕೆ ಭಕ್ತಿ ಬಗ್ಗೆ ಹೇಳ್ಬೇಕು ಅವನು. ಅಂದ್ರೆ ಅದು ಅನುಪಮ ಆಗಬೇಕಾದ್ರೆ ಏನು ಬೇಕು? ಅವನ ಮನಸ್ಸಿನ ಭಾವನೆ ತುಂಬಿ ಭಕ್ತಿ ಪ್ರೇಮ ಅವ ತಕ್ಕಡಿ ಹಿಡಿದು ತೂಗಬೇಕೇನು. ಒಂದು ಕಡೆ ಪರಮಾತ್ಮ ನೀಡಬೇಕು, ಇನ್ನೊಂದು ಕಡೆ ಹೆಂಡತಿ ಮಕ್ಕಳು ತನ್ನ ದೇಹ ಇವನ್ನೆಲ್ಲ ಇಡಬೇಕು. ಅರ್ಥಾತ್ ಒಂದು ಕಡೆ ಪರಮಾತ್ಮ, ಇನ್ನೊಂದು ಕಡೆ ಇದ್ದದ್ದೆಲ್ಲ ಸರ್ವ ಸಂಪೂರ್ಣ ಅಂದ್ರೆ ಬತ್ತ. ಅದಕ್ಕೆ ಹೆಂಡತಿ ಮಕ್ಕಳು ತನ್ನ ಶರೀರ ಇವನ್ನಿಟ್ಟು ತಕ್ಕಡಿ ಎತ್ತಬೇಕು. ಆದ್ರೆ ಪರಮಾತ್ಮನಲ್ಲಿ ಇವುಗಳ ಮೇಲೆ ಪ್ರೀತಿ ಅದ. ಮಗನ ಮೇಲೆ, ಹೆಂಡತಿ ಮೇಲೆ, ತನ್ನ ದೇಹದ ಮೇಲೆ ಪ್ರೀತಿ ಅದ. ಈ ಎಲ್ಲ ಪ್ರೀತಿಯನ್ನು ತೆಗೆದು ಅದಕ್ಕಿಂತ ಆ ಪರಮಾತ್ಮನಲ್ಲೇ ಅದು ಹೆಚ್ಚಿಗಿದ್ರೆ ಆವಾಗ ಇವು ಹಗರಾಗ್ತಾವು. ಆವಾಗ ಪರಮಾತ್ಮ ಭಾರವಾಗ್ತಾನ. ಈ ರೀತಿ ಅದಕ್ಕೆ ಅವನ ಭಾವನದಲ್ಲಿ ಈ ಪರಮಾತ್ಮನ ತುಂಬಿಕೊಂಡು ಈ ರೀತಿ ಇರಬೇಕು. ಹೀಗೆ ತೂಕ ಮಾಡಿ ನೋಡಿದವರು ಯಾರಾದರೂ ಇದ್ದಾರೇನೆಂದ್ರೆ ಗೋರಾ ಕುಂಬಾರ ಇದ್ದಾರೆ. ಇದಕ್ಕೆ ಉಪಮಾರಹಿತ ಭಕ್ತಿ ಅಂತ ಹೇಳ್ತಾರೆ. ಯಾಕಂದ್ರೆ ಗೋರಾ ಕುಂಬಾರ ಅವ ಪರಮಾತ್ಮನಲ್ಲಿ ನಿರಂತರವಾಗಿ ಧ್ಯಾನ ಭಕ್ತಿ ಮಾಡ್ತಿದ್ದ. ಒಬ್ಬ ಮಗ ಇದ್ದ, ಅವ ಕೆಸರು ತುಳಿತಿದ್ದ, ವಿಠಲ್ 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 ಅಂತೇಳಿ. ಆಕಿ ಹೇಳ್ತಿ ನೀರಿಗೆ ಹೋಗಿದ್ರು, ಮಗ ಮನೆಗಿತ್ತು. ಆ ಇವನು ಧ್ವನಿ ಕೇಳಿ ಅದು ಅಂಬಾಗ ಅಲ್ಲಿ ನಡ್ಕೋತ ಬರ್ತದೆ. ಅಲ್ಲಿ ಕೆಸರು ತುಳಿತಿದ್ದ. ಅಲ್ಲಿ ಮತ್ತೆ ಅವಾಗ ಪರಮಾತ್ಮನಲ್ಲಿ ಭಾವನೆ ಆದ ಹಂಗ ತುಳಿಯುವ ಕಾಲು ಕೆಳಗೆ ಬಂತು, ತುಳಿದ್ಬಿಟ್ಟ. ಅದ್ರ ಮುಖ ಕೆಸರು ಒಳಗೆ ಸೇರಿಬಿಡ್ತು. ಕಾಲು ಪಡ್ಪಡ ಹಿಂಗೆ ಬಡ್ದಾಡಕ್ಕೆ ಹತ್ತು. ಆಕಿ ನೀರಿನ ಬಂದ್ರೆ ಹೇಳ್ತೀವಿ, ಯವ್ವ ನನ್ನ ಮಗ ಅಂತೇಳಿ ಓಡಿ ಬಂದು ಕಾಲು ಹಿಡಿದು ತೆಕ್ಕೊಂಡ್ರು. ಆದರೆ ಮೂಗಿ ಬಾಯಿಗೆಲ್ಲ ಕೆಸರು ಮೆತ್ತಿದ್ರಿಂದ ಪ್ರಾಣ ಬಿಡ್ತು. ಆವಾಗ ಪಡ್ಕೊಂಡು ಅಳ್ಳಾಕತ್ತದ ಆಕಿ, ನನ್ನ ಮಗನ ಕೊಂದಿನಿ, ನಿನ್ನ ದೇವರ ಬಾಯಾಗ ಮಣ್ಣು ಬೀಳಿ ಅಂತ ಹೇಳ್ತೀಯ ಒದರಾಡಕತ್ತದ್ರು. ಅವ ಅಂದ, ಏ ಕೊಡಾವ ದೇವರ, ತಗೊಳವನು ದೇವರ, ಅವನ ಎಲ್ಲ ಅವನ ಐತಿ, ದುಃಖ ಮಾಡ್ಕೋಬೇಡ, ಪಡ್ಕೊಂಡು ಅಳ್ಳಾಕತ್ತಾನ, ದುಃಖ ಮಾಡಬೇಡ ಅಂತ ಹೇಳ್ದ. ಆಕಿನ ಹೇಳ್ದ, ಹಿಂಗೆ ರಂಬಸಿ ಹೇಳಬೇಕಂತ ಹೇಳ. ಸರಿ ಮುಟ್ಟಬೇಡ, ನಾನು ಮುಟ್ಟಿದೆ ಅಂದ್ರೆ ನಿನ್ನ ದೇವ್ರ ಆಣೆ ಅಂದಲ್ಲ. ಓಹೋ ಪಾಂಡುರಂಗ ಅಂದ. ಅಂದ ಕೂಡಲೇ ಮುಂದೇನಾಯ್ತು, ಪರಿಸ್ಥಿತಿ ಹಿಂಗೆ ಬತ್ತು. ಇರೋದೊಂದು ಮಗ ಸಾಕೋದು, ಆಕಿನಾರ ಏನು ಮುಟ್ಟಂಗಿಲ್ಲ, ಮತ್ತೊಂದು ಮಗ ಹುಟ್ಟೋದಿಲ್ಲ. ಏನಾಯ್ತು, ನಮ್ಮ ಮನೆಯವ್ರು ಹಿಂಗೆ ಬರ್ತಾರ, ಹೆಂಗೆ ಮಾಡೋಣ ಅಂತೇಳಿ ನಮ್ಮ ಮನ್ಯಾಗ ತಂಗಿ ದೊಡ್ಡಕ್ಕಿದಾಳ. ಆದ ನಮ್ಮ ಅಪ್ಪಗೆ ಹೇಳಿ ಅಕ್ಕಿನಾರ ಮಾಡೋಣ, ಅಕ್ಕಿಗಾರ ಹುಟ್ಟಲಿ, ನನ್ನಂತೂ ಸಂಬಂಧ ಇಲ್ಲ. ಅಲ್ಲಿಂದ ತಂದೆಗೆ ಹೋಗಿ ಹೇಳಿದ್ರು, ಆಕಿನ ತಂಗಿಯನ್ನು ಮಾಡಿಕೊಡು, ಆಕಿಗಾರ ಮಕ್ಕಳು ಆಗಲಿಲ್ಲ. ನೀ ಹೇಳ್ತಿ ಅಂದ್ರೆ ಯಾಕವಲ್ಲ ಅಂತೇಳಿ ಲಗ್ನ ಮಾಡಿಕೊಟ್ಟು, ಲಗ್ನ ಕಳಿಸು ಹೇಳಿದಾಗ ಮಾವೇನು ಹೇಳ್ದ, ಯಪ್ಪ ನನ್ನ ಹಿರಿ ಮಗಳನ್ನ ನೀನು ಕೊಟ್ಟಿದ್ದೆ,
ಈಗ ಕಿರಿ ಮಗಳನ್ನು ಕೊಟ್ಟೇನಿ ಸಣ್ಣಕ್ಕಿನ್ನು. ಆದ್ರೆ ನೀವು ಒಬ್ಬಕ್ಕಿ ಮೇಲೆ ಈಕಿ ಹೊಸ್ತಾಗಿ ಬಂದಾಳ ಸಣ್ಣಕ್ಕೆ ಅಂತೇಳಿ ಆಕಿ ಮೇಲೆ ಪ್ರೀತಿ ಮಾಡಿ ಈಕಿನ ಏನ್ರ ಅನಾದರ ಮಾಡಿದಂತ್ರ ಇಬ್ಬರೊಳಗೆ ಭೇದ ಮಾಡ್ಲಕ್ಕೆ ಹೋಗಬೇಡ. ಅವ್ರಿಬ್ಬರಿಗೆ ಏನರ ಭೇದ ಮಾಡಿದೆ ಅಂದ್ರೆ ನಿನ್ನ ದೇವರ ಆಣೆ ಅದಿತ್ತು ನೋಡು ಅಂದ ಪಾಂಡುರಂಗ ಅಂತೇವ. ಆಕಿಗೆ ಮುಟ್ಟಬೇಡ, ಮುಟ್ಟಿದ್ರೆ ದೇವ್ರ ಮೇಲೆ ಹಣಿ ಇಟ್ಟಾಳಕಿ. ಮತ್ತು ಆಕಿನಾರ ಮುಟ್ಲಾಕ ಬರಂಗಿಲ್ಲ ಅಂತೇಳಿ ಇನ್ನೊಂದು ಮಾಡ್ಯಾನ. ಅಲ್ಲಿ ಭೇದ ಮಾಡಿದೆ ಅಂದ್ರೆ ದೇವ್ರ ಹಣೆ ಅಂದ್ರೆ ಮತ್ತೆ ಇಲ್ಲಿಕಿನ ಕೂಡ ಕೂಡೋದಿಲ್ಲ, ಆಕಿ ಕೂಡ ಕುಡಿದ್ರೆ ಭೇದ ಮಾಡೋದಲ್ಲ. ಇನ್ನು ಎರಡು ಕುರ್ನು ಮುಟ್ಟಂಗಿಲ್ಲ ಅಂತ ಅರ್ಥ ಆಯ್ತು. ಆವಾಗ ಏನಾಯ್ತು, ಮೊದಲು ಮಗ ಹೋಯ್ತು ಪರಮಾತ್ಮನ ಸಲುವಾಗಿ. ಈ ಒಬ್ಬಕ್ಕಲ್ಲಿ ಇಬ್ಬರು ಹೆಂಡ್ರೂ ಹೋದ್ರು, ಮುಟ್ಟಂಗಿಲ್ಲ, ಅವ್ರನ್ನ ಏನೂ ಸಂಬಂಧ ಇಲ್ಲ. ಹಿಂಗಾದ ಮೇಲೆ ಮುಂದೆ ಏನು ಮಾಡಬೇಕಿನ್ನ ಅಲ್ಲಿಂದ ಅವರಿಬ್ಬರು ಏನು ಮಾಡಿದರು, ಒಳಗೊಂದು ರೂಮ್ ಇತ್ತು, ಹೊರಗೆ ಮತ್ತೊಂದು ರೂಮ. ಅವ ಒಳಗೆ ಹೋಗಿ ಒಂದು ಕೊಂಡಿ ಹಾಕಿ ಮಲ್ಕೋತಿದ್ದ ಊರ ಕುಂಬಾರ. ಇವ್ರು ಇಬ್ಬರನ್ನು ಮುಟ್ಟಂಗಿಲ್ಲಲ್ಲ ಅಂದು ಇವ್ರು ಹೊರಗಿನ ಮನ್ಯಾಗ ಇವ್ರು ಮನ್ಕೋತಿದ್ರು. ಆವಾಗ ಅಕ್ಕ ತಂಗಿಯರು ಕೂಡಿ ಅಂದರು, ಇನ್ನು ಹೆಂಗೆ ಮಾಡೋದು, ನನಗೂ ಮಕ್ಕಳಿಲ್ಲ ನಿನಗೂ ಮಕ್ಕಳಿಲ್ಲ, ಅದಕ್ಕೆ ಏನಾರ ಮಾಡಿ ಒಂದು ಜರ ಒತ್ತಾಯ ಮಾಡಿ ಮಾಡೋಣ ಅಂತೇಳಿ ಆ ಕಡ್ಸಿ ತೊಗೊಂಬಂದು ಕೊಂಡಿತ್ತಲ್ಲ ಒಳಗೆ ಮಾಗಲಿ, ಆ ಕೊಂಡಿ ಇದ್ರೆ ಹಿಂಗೆ ಮಾಡಿ ಕಡ್ಸಿ ಹಾಕಿ ಎತ್ತಿದ್ರು. ಬಾಗಿಲು ತೆರೀತು. ಬಾಗಿಲು ತೆರೆದ ಕೂಡಲೇ ಇಬ್ಬರು ಒಳಗೆ ಹೋದ್ರು. ನೀ ಅಚ್ಚಿ ಕಡೆ ಮಲ್ಕೋ. ಅವ ಹಿಂಗೆ ಎದಿ ಮೇಲೆ ಕೈ ಇಟ್ಕೊಂಡು ನಿದ್ದಿಗೆ ಹೆತ್ತಾನ ಗೋರ ಕುಂಬಾರ. ಮಲ್ಕೊಂಡಾನ. ಇಚ್ಚಿ ಕಡೆ ನೀ ಮಲ್ಕೋ, ಇಚ್ಚಿ ಕಡೆ ನಾ ಮಲ್ಕೋತೀನಿ. ಈ ಕಡೆ ಹೊಳಲಿ ನಿನಗರ ಒಂದು ಮಗ ಆಗಿ, ಈ ಕಡೆ ಹೊಳೆದ್ರೆ ನನಗರ ಒಂದು ಮಗ ಆಗಿ, ಯಾಕಡೆ ಒಂದು ಮಗ ಹುಟ್ಟಬೇಕು ನಮ್ಗೆ ಅಂಥೇಳಿ ಇಬ್ಬರು ಇಚ್ಚಿಕ ಮಲ್ಕೊಂಡ್ರು. ಆ ಎಳೆದಾಗ ನಿದ್ದಿಗಣ್ಣಾಗ ಅವ ಅಂತ ಮಾಡಿ ಕೈ ಈ ಕಡೆ ಬಿಟ್ಟ. ಅವ್ರಿಬ್ಬರು ಎದಿ ಮೇಲೆ ಕೈ ಬಿದ್ದು. ಇಬ್ಬರು ಕೈ ಮೇಲೆ ಎದಿ ಮೇಲೆ ಕೈ ಬಿದ್ದು ಕೂಡ ಎತ್ತರ ಆಯ್ತು. ನೋಡ್ದ ಇಬ್ಬರು ಮುಟ್ಟಬೇಡ ಅಂತೇಳಿ ನನ್ನ ದೇವರ ಆಣಿ ಮಾಡಿ ಹಾಕ್ಯಾರ, ಈ ನೀಚ ಕೈ ಮುಟ್ಟೇ ಬಿಟ್ಟು ಅಲ್ಲ. ಇವ್ರು ಇಡಬಾರ್ದು ಅಂಥೇಳಿ ಕಂಬಕ್ಕೆ ಕುಡ್ಗೋಲು ಕಟ್ಟಿ ಎರಡೂ ಕೈ ಇದು ಮಾಡಿ ಎರಡು ಇಲ್ಲಿ ಕತ್ತರಿಸ್ಬಿಟ್ಟು. ಯಾರ ಸಲುವಾಗಿ? ಪರಮಾತ್ಮನಲ್ಲಿ ಭಕ್ತಿ ಭಾವ ಐತಿ. ಈ ಹೆಂಡತಿ ಮಕ್ಕಳು ಇಷ್ಟೆಲ್ಲ ಇವ್ರಿಗಿಂತ ಹೆಚ್ಚೈತಿ ಅಂತ ದೇಹದ ಮೇಲಿನೂ ಪ್ರೀತಿ ಹೋಯ್ತು ಪರಮಾತ್ಮನ ಸಲುವಾಗಿ. ಹೆಂಡತಿ ಇದು ಮಕ್ಕಳದು ಎಲ್ಲ ಹೋದ್ರು. ಈ ರೀತಿಯಾಗಿ ಅದು ಮುಂದೆ ಏನಾಯ್ತಂದ್ರೆ ಇವನ ಭಕ್ತಿ ಭಾವಕ್ಕೆ ಮೆಚ್ಚಿ ಆಮೇಲೆ ಏನೈತಿ ಮತ್ತು ಇವ್ನು ಮುಟ್ಟೋದಿಲ್ಲ ಅಂದಮೇಲೆ ಮತ್ತು ಇವ್ರಿಗೆ ಉಣೋದು ತಿನ್ನೋದು ಬಂದಾತಲ್ಲ. ಎರಡು ಕೈ ಹೋದವು, ಕೈಲಿ ಉಳಕ್ಕೆ ಬರೋಂಗಿಲ್ಲ. ಮತ್ತು ಆಕೆ ಹೆಣ್ಮಕ್ಳು ತಿನ್ನಿಸ್ಬೇಕಲ್ಲ, ತಿನ್ಸಿದ್ರೆ ಬಾಯಿಗೆ ಮುಟ್ತಾರಲ್ಲ. ಉಪವಾಸ ಕೂತ್ಬಿಟ್ಟ. ಆ ಹೇಳಿದಾಗ ಸಾಕ್ಷಾತ್ ವಿಠ್ಠಲ ರುಕ್ಮಾಯಿ ಪರಮಾತ್ಮ ಪಾರ್ವತಿ ಅವರ ಬಂದು, ನಾವು ಕುಂಬಾರದೇವಿ ನನ್ನ ಗಂಡ ಗಡಿಗೆ ಮಾಡ್ತಾನು, ನಾ ಅಡಿಗೆ ಮಾಡ್ತೀನಿ, ನಮ್ಮನ್ನು ಆಳು ಇಟ್ಕೋರಿ ಅಂತ ಅವರ ಬಂದು ದೇವರ ಬಂದು ಆವಾಗ ಅವ್ರು ಇನ್ನು ಅವನು ಕೈ ವಾರು ಗಡಿಗೆ ಮಾಡಕ್ಕೆ ಬರೋಂಗಿಲ್ಲ ಅಂಥೇಳಿ ಅವ ಪರಮಾತ್ಮನ ಗಡಿಗೆ ಮಾಡವಾದ ಕುಂಬಾರ. ಆಕಿ ಅಡಿಗೆ ಮಾಡಿಕ್ಕಿ ಅವ ಪರಮಾತ್ಮ ಇವು ಉಣಿಸ್ಲಕತ್ತು. ಮುಟ್ಟಂಗಿಲ್ಲ ನೀವು. ಈ ರೀತಿ ಸಂಪೂರ್ಣ ಎಲ್ಲ ಪರಮಾತ್ಮನ ಸಲುವಾಗಿ ಕಳ್ಕೊಂಡಂಥ ಆ ಭಕ್ತ ಕುಂಬಾರ ಅವನ ಈ ರೀತಿ ಎಲ್ಲವನ್ನ ಪರಮಾತ್ಮನಿಗಾಗಿ ಅರ್ಪಣೆ ಮಾಡಿದಂಥ ಇನ್ನೊಬ್ಬಿಲ್ಲದ್ರಿಂದ ಅನುಪಮ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಚಲ ಅನ್ನೋದು ಸೂರ್ದಾಸ್ ಅಂತಿದ್ದ. ಸೂರ್ದಾಸ್ ಕುರುಡಿದ್ದ, ಎರಡು ಕಣ್ಣಿಲ್ಲ. ಆದರೆ ಕೃಷ್ಣ ಪರಮಾತ್ಮನಲ್ಲಿ ಅಚಲ ಭಕ್ತಿ ಇತ್ತು. ಅವ ಎಲ್ಲ ಕಡೆ ಸಂಚಾರ ಮಾಡ್ತಿದ್ದ. ಸಂಚಾರ ಮಾಡ್ತಾ ಮಾಡ್ತಾ ಒಂದು ಕಡೆ ಹೋಗುವಾಗ ಮುಂದೆ ರೋಡ್ ಬರ್ತಾರೆ, ಗಾಡಿ ಮೋಟ್ರ್ ಬಾರ್ ಹೋಗ್ತಿದ್ದು. ಆ ಹೇಳಿದಾಗ ಮೋಟ್ರ್ ಗಾಡಿ ಹೋಗ್ತಾ ಅಂದ್ರೆ ರೋಡ್ ರಸ್ತೆ ಐತೆ ಅಂತೇಳಿ ನಿಂತ, ಯಪ್ಪ ಯಾರದ ನನ್ನ ಆ ರೋಡ್ ದಾಟಿಸ್ರಿ, ಮೋಟ್ರ್ ಗಾಡಿ ಮ್ಯಾಲೆ ಹಾರಿಗಿದಾವ ಅಂತೇಳಿ
ನಾನು ಯಾರ ಆಚೆ ಕಡೆ ದಾಟಸರಿ ಅಂತ ರಗಡ ಅಲ್ಲಿ ಯಾರೂ ಇಲ್ಲ. ನಿತ್ತ ಯಾರೂ ಇಲ್ಲ. ಹಿಂದಿಗಡೆ ಒಬ್ಬ ಹುಡುಗ ಬಂದು ಏ ಅಜ್ಜ ಏನು ಆಚೆ ಕಡೆ ಹೋಗ್ಬೇಕಪ್ಪ, ಬಾ ಅಂತೇಳಿ ಅವನು ಕೈ ಹಿಡಿದು ಕರ್ಕೊಂಡು ಆ ರೋಡ್ ಐತೆಲ್ಲ ಹಾದಿ ಅದನ್ನು ಆಚೆ ಕಡೆ ದಾಟಿಸಿದ. ಈಗ ದಾಟಿ ಬಂದು ಹೋದ. ಅವ ಅಂದ ಯಾರು ಇಲ್ದಾಗ ಬಂದಿ ಅಂದ್ರೆ ನೀ ಪರಮಾತ್ಮನ ಅದೇ ಗಬಕ್ಕನ ಕೈ ಹಿಡ್ಕೊಂಡು ಗಬಕ್ಕನ ಕೈ ಹಿಡ್ಕೊಂಡಾಗ ಮಾಡಿ ಚಾಡ್ಸಿ ಕಸರ್ಕೊಂಡು ಕೃಷ್ಣ ನಗಲಾಕತ್ತಿದ. ನೀನು ಕೈಯಾಂದ ಕಡ್ಯಾಕಾದಿನ ಆತಂದ. ಕಡ್ಯಾಕಾದಿನ ಅಂದಾಗ ಸೂರ್ದಾಸ್ ಒಂದು ಮಾತು ಹೇಳ್ತಾನೆ, ಹಸ್ತಮುಕ್ಷಿಪ್ಯ ಗತೋಷಿ ಕಿಮದ್ಭುತಂ. ಹಸ್ತಮುಕ್ಷಿಪ್ಯ ಗತೋಷಿ ಕಿಮದ್ಭುತಂ ಹೃದಯಾದ್ಯದಿ ನಿರ್ಯಸಿ ಪೌರುಷಂ ಗಣಯಾಮಿತೆ ಅಂತಂದ. ಅಂದ್ರೇನು, ಪರಮಾತ್ಮ ನನ್ನ ಕೈಯಾಗಿಂದ ಕಸರ್ಕೊಂಡು ಕಡ್ಯಕ್ಕಾಗಿ ಕಿಮದ್ಭುತಂ ಅಂದ್ರೆ ಇದೇನು ದೊಡ್ಡ ಕಥೆ. ಹೃದಯಾದ್ಯದಿ ನಿರಾಜ, ನಾನು ನಿನ್ನ ಭಕ್ತಿ ಭಾವದಿಂದ ಆ ಭಾವನಾ ರೂಪದಿಂದ ನಿನ್ನ ರೂಪ ಇಲ್ಲಿ ಹೃದಯದೊಳಗೆ ಇಟ್ಕೊಂಡ್ಬಿಟ್ಟೇನೆ ಶಾಶ್ವತ್. ಅದರಂದ ಕಡ್ಯಕ್ಕಾಗಿ ತೋರಿಸಿದ್ರೆ ಅವಾಗ ನಿನಗೆ ಗಂಡ ಸತ್ತೇನು ಪೌರುಷಂ ಗಣಯಾಮಿತಿ. ಅಲ್ಲಿ ಕಡೆ ಅಂದ್ರೆ ಅಕ್ಷರ ಭಕ್ತಿ ಈ ರೀತಿ ಸಮಯ ಭಾಳ ಇದೆ. ಈಗ ನಾವು ಏನಿಲ್ಲ, ನಾವು ಇದರ ಕಾಯ್ದೆದಾಗಿಲ್ಲ. ಯಾಕಂದ್ರೆ ನಮ್ಮದು 16ನೇ ತಾರೀಕು ಐತಿ. ಬಾಂಬೆದಾಗ ನಾವು ಶಿವರಾತ್ರಿ ಕಾರ್ಯಕ್ರಮ ವರ್ಷ ಮಾಡ್ತೀವಿ. ಅಲ್ಲಿ ನಾ ಅದಕ್ಕೆ ಇಲ್ಲಿ ಬರ್ತಿದ್ದಿಲ್ಲ. ಆದರೂ ಕೂಡ ಹೆಸರು ಹಾಕ್ತಾರೋ ಯಾರು ಬರೋದಿಲ್ಲ ಅಂತೇಳಿ ಮತ್ತಿದ್ರು ಇದು ಆಗಬಾರ್ದು ಅಂತೇಳಿ ಇವತ್ತು. ಆದ್ರೆ ನಾಳೆಗೆ ಒಂದು ಮುಂಜಾನೆ ಇದು ಮಾಡಿ ಮತ್ತೆ ನಾವು ಅಲ್ಲಿಗೆ 3 ದಿನ ನಾವು ಅಲ್ಲಿಗೆ ಹೋಗ್ಬೇಕು. ಇದು ಶಿವರಾತ್ರಿ ಕಾರ್ಯಕ್ರಮ. ಆದ್ದರಿಂದ ನಾವು ನಡು ಬಂದವರನ್ನು ಭಾಳ ಹೇಳಿದ್ದಾವೆ. ಅದಕ್ಕೆ ಅನುಪಮಾಚಲ ಭಕ್ತಿ ಭಾವಾನುಪೂರಣೆ ಶಂಭುಲಿಂಗ ಅಂತ ಸಮಯ ಭಾಳ ಆದ್ದರಿಂದ ಇಷ್ಟಕ್ಕೆ ನಾನು ಒಳಗೆ ವಿರಾಮ ಕೊಡ್ತೇನೆ. ಹೋಗ್ತಾ